ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಾರಿ ಸ್ತನಬರ ನಾಭಿ ದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ ಮಾಂಸ ವಾದಿ ವಿಕಾರಂ ಮನಸಿ ವಿಚಿಂತೆಯ ವಾರಂ ವಾರಂ. ಮನಸಿ ವಿಚಿಂತೆಯ ವಾರಂ ವಾರಂ. ಸ್ತ್ರೀಯ ಸ್ತನಗಳೆಂಬ ಮೋಹದ ಪಾಶಕ್ಕೆ ಸಿಕ್ಕಿ ನಲುಗಬೇಡವ ಮನುಜ, ಅದು ಬರೀ ಮಾಂಸದ ಬಗ್ಗೆ ಮಾತ್ರ. ನಾಭಿ ದೇಶವನ್ನು ನೋಡಿ ಅದೇ ಸರ್ವ ಸಂಪತ್ತು ಅಂದ್ಕೋಬೇಡವೋ ಮನುಜ, ಮೂಢ. ಅರ್ಥ ಮಾಡಿಕೋ. ಅದು ಬರೀ ಮಾಂಸ, ಮಸ್ತಿ, ಚರ್ಮ, ರಕ್ತ, ಎಲುಬು, ತೊಗಲು ಇದರಿಂದ ಆಗಿರತಕ್ಕಂತಹದ್ದು. ಒಂದು ಕಿಂಚಿತ್ ಭೋಗ ಅಷ್ಟಕ್ಕೆ ನೀನು ಸೀಮಿತವಾದರೆ ಇನ್ನು ಉಳಿದಿರುವ ಸಾಧನೆ ಅದು ಏನು ಮಾಡಲಿಕ್ಕೆ ಸಾಧ್ಯವಿದೆ? ಶಂಕರಾಚಾರ್ಯರು ಹೇಳ್ತಾರಲ್ಲ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸನ್ನಿಹಿತೆ ಕಾಲೆ ಸಂಪ್ರಾಪ್ತೆ ಸನ್ನಿಹಿತೆ ವಿಕೃಂಕರಣೆ ಅಂತ. ಈ ದೇಹ ನಶಿಸಿ ಹೋಗೋ ಒಳಗಡೆ ಏನಾದರೂ ಒಂದು ಮಾಡಬೇಕಲ್ಲ. ನೀನು ಬಂದಿರೋದಾದ್ರೆ ಏತಕ್ಕಾಗಿ ಅದನ್ನೊಮ್ಮೆ ಗಮನದಲ್ಲಿ ಇಟ್ಟುಕೊಂಡು ನೀನು ಕಟ್ಟಿಕೊಂಡಿರುವ ಸಾಮ್ರಾಜ್ಯ ಇದೆಯಲ್ಲ, ಆ ಸಾಮ್ರಾಜ್ಯಕ್ಕೆ ಒಂದಷ್ಟು ಪೋಷಣೆಯೋ ಲಾಲನೆಯೋ ಪಾಲನೆ ಮಾಡಬೇಕಾದ್ರೆ ನಿನಗೆ ಅವನೊಬ್ಬನೇ ಗತಿ. ಹಾಗಾಗಿ ಅವನ ನಾಮ ಸ್ಮರಣೆ ಬಹಳ ಮುಖ್ಯವಾಗಿರುವಂಥದ್ದು. ಗುರು ದತ್ತದೇವನನ್ನು ಒಮ್ಮೆ ಸ್ಮರಣೆ ಮಾಡಿ ಈ ದಿವಸ ನಾಯಿಗಳಿಗೆ ಆಹಾರವನ್ನು ಕೊಡುವಂಥದ್ದು. ದತ್ತದೇವರನ್ನೇ ಈ ದಿವಸ ನೀವು ಸ್ಮರಣೆ ಮಾಡಿದಂತಂದ್ರೆ ಈ ದುರದೃಷ್ಟವನ್ನ ದೂರ ಸರಿಯುವುದು, ಅದೃಷ್ಟ ನಿಮ್ಮ ವಶವಾಗುವುದು. ಈ ದಿನ ನಾಯಿಗಳಿಗೆ ಅಂದರೆ ಶ್ವಾನಗಳಿಗೆ ಆಹಾರವನ್ನು ಈ ದಿವಸ ಮಾಡಿ ತೀರಬೇಕು. ಶುಭಂಭೂಯ.